ನಮ್ಮಲ್ಲಿ ಬೀರ್ ದೇವ್ರಂತ ಗೊತ್ತದ ನಿಮ್ಗೆ? ಬೀರಣ್ಣ ದೇವ್ರಂತೀರಿ ಗೊತ್ತದವ? ಅವನಿಗೆ ಕರಿದೇವ್ರಂತನೂ ಕೂಡ ಅಂತೀವಿ. ಅವನ ಶಿಷ್ಯ ಮಾಳಿಂಗರಾಯ, ಗೊತ್ತದ್ರಿ? ಹುಲಜಂತಿ ಮಾಳಿಂಗರಾಯ ಅಂತ ಪ್ರತೀತಿ ಇದೆ. ಇದು ಹಾಲು ಮತದ ದೇವ್ರುಗಳು. ಇರಲಿ, ಅವ ಗುರು ಏನು ಮಾಡ್ದ ಶಿಷ್ಯನಿಗೆ, ಏನೋ ಎಷ್ಟು ದಿವಸ ನನಗೆಲ್ಲ ಆಕಳ ಎಮ್ಮೆ ಕುರಿಗಳ ಹಾಲು ತಂದು ಉಣಿಸ್ತಿ ಮಾಡಪ್ಪ, ನಿಮ್ಗೆ ತಿಳಿಯಂಗೆ ಹೇಳಕತ್ತೀನ್ರಿ ನಾ, ನಿಮ್ಗೆ ತಿಳಿಯಂಗೆ ದಿನಂಪ್ರತಿ ಇದನ್ನು ತಂದು ಕೊಡ್ತೀವಿ ಮಾರಾಯ, ನನಗಿದೆಲ್ಲ ಬ್ಯಾಸರಾಗ್ಯದ ಮಾಳಿಂಗರಾಯ, ಒಂದು ಸಲ ನನಗೆ ಹುಲಿ ಹಾಲಿನ ಗಿಣ್ಣ ತಂದು ಕೊಡು ಅಂತ ಶಿಷ್ಯನಿಗೆ ಗುರು ಕೇಳ್ಕೋತಾನ. ಹೌದ್ರಿ? ಇಲ್ಲಿ ನಡೆಯೋದು ನಾ ಅವಾಗ ಹೇಳ್ತಿರ್ತೀನಿ ಯಾವಾಗಲೂ ಪ್ರವಚನದಾಗದು, ಗಂಡಗೆ ತೊಗೊಂಡು ಲಗ್ನಕ್ಕೆ ಹೋಗ್ಬಿಡೋದ, ಮಕ್ಕಳು ತೊಗೊಂಡು ಜಾತ್ರೆಗೆ ಹೋಗ್ಬಿಡೋದು. ಅದು ಎರಡು ಭಾಳ ಡೇಂಜರ್ ಇವು. ಅದು ಜಾತ್ರೆ ನೋಡ್ಕೊಳಂಗಿಲ್ಲ, ಇದು ಮದಿ ಮಾಡ್ಕೊಡಂಗಿಲ್ಲ, ನಿಮಗೆಲ್ಲ ಲಗ್ನ ಮಾಡ್ಕೊಡೋದಿಲ್ಲ. ಮಕ್ಕಳಿಗೆ ತಗೊಂಡು ಜಾತ್ರೆಗೆ ಹೋಗ್ಬಾರ್ದ್ರಿ, ಗಂಡಗೆ ತಗೊಂಡು ಲಗ್ನಕ್ಕೆ ಹೋಗ್ಬಾರ್ದು. ಹಂಗಾಗ್ತದೆ ಮಕ್ಕಳ ಆಟ. ಇರ್ಲಿ, ಏನು ಹೇಳಕತ್ತಿದ್ದೀನಿ ರೀ ಅಪ್ಪ? ಮಾಳಿಂಗರಾಯನ ಗುರು ಬೀರಲಿಂಗೇಶ ಏನಂತಾನ, ಹುಲಿ ಹಾಲು ತಂದು ನನಗೆ ಗಿಣ್ಣ ಮಾಡಿ ಕೊಡಬೇಕು ಅಂತಂದು ಕೂಡಲೇ ಇವ ಕೇಳಬೇಕನ್ ವಲ್ ಅನ್ಬೇಕ್ರಿ? ಕೇಳಬೇಕನ್ ವಲ್ ಅನ್ಬೇಕು? ಯಾಕೆ ಕೇಳಬೇಕು? ಗುರು ನಿಮ್ಮ ಆಜ್ಞೆಯನ್ನು ಮೀರಿ ನಡೆದವ. ಸುಂದರಲ್ಲ? ಆಯ್ತಪ್ಪ ತಂದು ಕುಡಿತೀನಿ ಅಂತ ಹ್ಞೂ ಅಂದ. ಮಾತ್ರ ತಂದು ಕೊಟ್ಟಾಗನ ಗುರು ತೃಪ್ತ ಆಗ್ತಾನ, ಇವನಿಗೆ ಆಶೀರ್ವಾದ ಮಾಡ್ತಾನೆ. ಆ ಬಳಿಕ ಆಯ್ತು ಗುರುಗಳಂತ ಹೇಳಿ ಗುರು ವಚನ ಕೇಳ್ದ. ಏನ ಆಲಿಸಿಲ್ರಿ? ಗುರು ಹೇಳ್ಯಾನ, ಶಿಷ್ಯ ಕೇಳ್ಯಾನ, ಆದ್ರೆ ಹುಲಿ ಹಾಲಿಗೇನ ಹೋಗಿಲ್ಲವ. ಆ ಗುರುಗಳಿಗೆ ನಮಸ್ಕಾರ ಮಾಡಿ ಅವ್ರ ಮನೆಗೆ ಬಂದ. ಅವ್ರ ಮನೆಗೆ ಬಂದು ಹುಲಿಜಂತಿಗೆ ಬಂದು, ಅದರ ಮೊದಲನೇ ಹೆಸರು ಏನಿತ್ತಂದ್ರೆ, ಅದ್ರ ಮೊದಲನೇ ಹೆಸರು ಈಗೇನು ನಾವು ಹುಲಿಜಂತಿ ಅಂತ ಕರಿತೇವೆ, ಹುಲಿಜಂತಿ ಮಾಡಪ್ಪತ್ತ, ಆ ಊರು ಮೊದಲನೇ ಹೆಸರು ಏನಿತ್ತು ಅಂತಂದ್ರೆ ಜತ್ತಿ ನಾರಾಯಣಪುರ. ಜತ್ತಿ ನಾರಾಯಣಪುರ ಅದ್ರ ಹೆಸರು. ಹುಲಿಜಂತಿ ಹಂಗಾತು ಅಂದ್ರೆ ಆ ಜತ್ತಿ ನಾರಾಯಣಪುರಕ್ಕೆ ಬಂದ ತಾಯಿಗೆ ಹೇಳ್ತಾನೆ, ಅಮ್ಮ ನಾನು ನಮ್ಮ ಗುರುಗಳು ಹುಲಿ ಹಾಲು ಬೇಡ್ಯಾರ, ಅದಕ್ಕೆ ನಾ ತರ್ಲಿಕ್ಕೆ ಹೋಗ್ತೀನಿ ಅಂತ ತಾಯಿಗೆ ಹೇಳ್ದ. ತಾಯಿ ಅಂದ್ಲು, ಯಪ್ಪ ಆಕಳ ಎಮ್ಮೆ ಹಾಲು ಕೊಡೋರು ರಗಡ ಮಂದಿ ಅದಾರ, ಹುಲಿ ಹಾಲೇನು ಸಾಮಾನ್ಯ ಇರ್ತದೇನೋ, ಅದು ಮನುಷ್ಯನನ್ನ ಪ್ರಾಣ ಹೊಡೆಯುವ ಪ್ರಾಣಿ, ಕ್ರೂರ ಪ್ರಾಣಿ, ಬೇಡ, ಗುರು ನಿನ್ನ ಕೀರ್ತಿ ಹೆಚ್ಚಿಗೆ ಆಗ್ಲಿಕ್ಕೈತದ, ನಿನ್ನನ್ನು ಹುಲಿ ಬಾಯಿಗೆ ತುತ್ತು ಹಾಕಬೇಕು ಅಂತ ಹೇಳಿ ಈ ಸೋಂಗ್ ಮಾಡ್ಯಾನ. ನನ್ನ ಮಗನೇ ನೀ ಹೋಗ್ಬೇಡಪ್ಪ ಅಂಥೇಳಿ ಮಗನಿಗೆ ತಾಯಿ ಹೇಳಿದ್ಲು. ನೀವೇನಂತೀರಿ? ಜನನಿ ತಾನೇ ಮೊದಲು ಗುರು. ಮತ್ತು ಅವ ಏನಂದನೀಗ? ಹಾಲು ತಗೊಂಡು ಬಂದನ, ಹ್ಞೂ ಅಂದನ. ಅಲ್ಲಿ ಇಲ್ಲಿ ಮನೆಯೊಳಗೆ ತಾಯಿ ಏನಂದಾಳ? ಯಾರ ಮಾತು ಕೇಳಬೇಕು ಹೇಳ್ರಿ ನೀವು? ಯಾರ ಮಾತು ಕೇಳಬೇಕು? ಯಾರ ಮಾತು ಕೇಳಬೇಕ್ರಿ? ಮಾಳಿಂಗ್ರೆ ಹೇಳ್ತಾನ, ಅಮ್ಮ ತಾಯಿ ಮಾತು ಮೀರಬಾರದು, ಕೇಳಬೇಕು. ಇಲ್ಲೇನು ವ್ಯತ್ಯಾಸದ ಗುರುವಿನ ಮಾತಿಗೆ ಮತ್ತು ತಾಯಿ ಮಾತಿಗೆ? ಅವೇನು ಹೇಳ್ತಾನ, ನೀ ಜನ್ಮ ಕೊಟ್ಟಿದಿ, ಆದ್ರೆ ಜನ್ಮದಿಂದ ಮುಕ್ತ ಮಾಡುವ ಶಕ್ತಿ ನಿನ್ನಲ್ಲಿಲ್ಲ. ಅಪ್ಪ ಏನು ನನಗೆ ಜನ್ಮ ತೋರಿಸಿದಿ, ಪೂರ್ವ ಜನ್ಮದ ಪ್ರಾರಬ್ಧದ ಕರ್ಮದ ವಶಾತವಾಗಿ, ಆದ್ರೆ ಈ ಜನ್ಮಕ್ಕೆ ಇನ್ನೊಮ್ಮ ಬಾರದಂತೆ ಇದೇನಾದರೂ ಕೊಡುವಂತ ಶಕ್ತಿ ನಿನ್ನೆಲ್ಲ ಐತೇನ? ಪಾಲನ ಮಾಡಿದಿ, ಪೋಷಣ ಮಾಡಿದಿ, ಎಲ್ಲನೂ ಮಾಡಿದಿ, ಆದರೆ ಮೋಕ್ಷ ಸಂಪದವನ್ನು ಕೊಡುವಂತ ಶಕ್ತಿ
ನಿನ್ನಲ್ಲಿಲ್ಲ. ನಿನ್ನ ಶಕ್ತಿ ಅಷ್ಟಪ್ಪ ಜನ್ಮ ನೀಡಲಿಕ್ಕೆ. ಅದಕ್ಕೆ ನಿನ್ನ ಮಾತನ್ನು ಇದು ನನಗೆ ಕೇಳಕ್ಕೆ ಬರುವುದಿಲ್ಲ, ನಾನು ಹೋಗ್ತೀನಿ ಅಂತೇಳಿ ಹೊರಟೇ ಬಿಟ್ಟ. ಗುರು ಏನು ಮಾಡ್ತಾನೆ, ಹೋಗಿ ತರ್ತಾನ. ಇವನು ಇನ್ನೂ ಕೂಡ ತರಲಾರದಂಗೆ ಮಾಡ್ಬೇಕಂದ್ರಿ ಅವ. ಗುರು ಪರೀಕ್ಷೆ ಮಾಡ್ತಾನೆ. ಅಕ್ಸಲ್ಗೆ ಬಂಗಾರ ಪರೀಕ್ಷೆ ಮಾಡ್ದಂಗೆ, ಬಡಿಗೆ ಕಟ್ಟಿಗೆ ಮಾಡ್ದಂಗೆ, ಕಂಬಾರ ಕಬ್ಬಣ ಮಾಡ್ದಂಗೆ, ಕುಂಬಾರ ಮಣ್ಣು ಮಾಡ್ದಂಗೆ ಪರೀಕ್ಷೆ ಮಾಡಿರೋದನ್ನ ಮಾಡಕ್ ಬರೋದಿಲ್ಲ, ಹದ ಆಗ್ಬೇಕಲ್ರಿ ಎಲ್ಲ. ಹಂಗಾಗಿ ಹೊರಟಾಗ ಹಾದ್ಯಾಗ ಬಂದು ಒಂದು ಮುದುಕನ್ ರೂಪ ತಗೊಂಡು ಅವ ಕಿಡಿಗೇಡಿ. ಗುರು ಏನಂತಾನ, ತಮ್ಮನೇ ಯಾರು ಅಂತ ಕೇಳ್ದ. ನಾ ಹಿಂಗ್ರಿ ಮಾಳಪ್ಪ ನನ್ನ ಹೆಸರು. ಎಲ್ಲಿಗೆ ಹೊಂಟಿದೆ? ನಮ್ಮ ಗುರು ಶಿರಡೋಣದೊಳಗದಾರಿ, ಹುಲಿ ಹಾಲು ಬೇಡಿದನ್ನ ತರಾಕ್ ಹೊಂಟೀನಿ ಅಂತಂದು ಕೂಡಲೇ ಮುದುಕ್ ಕೇಳತ್ತತ್ತೆ. ಅಂತ ಸುಡುಗಾಡಿಸಿದ್ದನ್ನ ಮಾತು ಕೇಳ್ತಾರೇನೋ? ಕೋಡಿ ಹುಲಿಗೆ ಹಿಡಿಯುವಂತ ತಾಕತ್ ಯಾರಿಗೆ ಅದ? ಸಾದಾ ಕುರಿ ಹಿಡ್ಕೊಳಕ್ಕಾಗಲ್ಲ ನಮ್ಗೆ. ಎಮ್ಮೆ ಆಕಳ ವಧೆವಿದ್ದು ಹಿಡ್ಕೊಳಕ್ ಬರಂಗಿಲ್ಲ. ಹುಲಿ ಏನು ಸಾದಾ ಪ್ರಾಣಿಯ? ಕಾಡು ಮೃಗದಲ್ಲಿ ಅತ್ಯಂತ ಶೂರ ಪ್ರಾಣಿ, ಕ್ರೂರ ಪ್ರಾಣಿ. ಹುಚ್ಚಿ ಏನ ಮಾಡಿಕೊಂಡು ನಿನ್ನ ಮುಳುಗಿಸ್ಬೇಕಂತ ಮಾಡ್ಯಾನ, ನಿನ್ನ ನಾಶ ಮಾಡ್ಬೇಕಂತಾನ. ಎಲ್ಲಿದೇನ ಬೇಡ ಹೋಗ್ ಮನಿಗೆ ಅಂತೇಳಿ ಹೇಳ್ತಾ ಇದ್ದಾನ. ಅವಾಗ ಮಾಳಪ್ಪ ಅಂತಾನೆ, ಇಲ್ಲ ಮುತ್ಯ, ನಾನು ಗುರುಗಳಿಗೆ ಹ್ಞೂ ಅಂದೀನಿ. ತಿನ್ನೇನು ಮತ್ತೆ ಸತ್ರು ಅಟ್ಟೆ ಇದ್ರು ಅಟ್ಟೆ. ಯಾಕೆ? ನಾನು ವಾಪಸ್ ಮನೆಗೆ ಹೋದಂದ್ರೆ ಗುರುವಿನ ವಚನ ಆಲಿಸಲಿಲ್ಲಂದ್ರೆ ನಾ ಭೂಮಿ ಮೇಲೆ ಇದ್ದು ಸತ್ತಂಗ ಅಂಥೇಳಿ ಹೊರಟ. ಆ ಬಳಿಕ ಅಲ್ಲೇ ದಾರ್ಯಾಗ ಒಂದು ಊರು ಬರ್ತದ. ನಿಮಗೇನ ಕಡೆ ಹೆಸರು ಪರಿಚಯ ಇಲ್ಲ. ವಿಜಯಪುರ ಜಿಲ್ಲಾದೊಳಗೆ ಇಂಡಿ ತಾಲೂಕಿನೊಳಗೆ ನಿಂಬರಿಗಿ ಅಂತ ಒಂದು ಊರು. ಆ ನಿಂಬರಿಗಿ ಒಳಗ ರಾಮ ಭಕ್ತ ಹನುಮಂತ ಬಲಭೀಮನ ಗುಡಿ ಅದ್ರಿ. ಬಲಭೀಮನ ಗುಡಿ ಅದ. ಆ ಗುಡಿಗೆ ಹೋಗ್ತಾನೆ ಮಾಳಪ್ಪ, ಹನುಮಂತನಿಗೆ ನಮಸ್ಕಾರ ಮಾಡ್ತಾನ. ಆ ಭೀಮಪ್ಪ ಕೇಳ್ತಾನೆಪ್ಪ, ಹುಲಿ ಎಲ್ಲಿರ್ತಾವ, ಯಾವ ಗುಡ್ದಾಗಿರ್ತಾವ ನನಗೆ ಗುರುತಿಲ್ಲ. ಅದಕ್ಕೆ ಸ್ವಲ್ಪ ನೀ ಬಲ್ಲವ, ನೀ ರಾಮನ ಜೊತೆಲಿ ಇಡೀ ಜಗತ್ತು ಉತ್ತರ ದಕ್ಷಿಣ ಭಾರತ ಎರಡನ್ನ ಸಂಚಾರ ಮಾಡಿದಿ. ಅದಕ್ಕೆ ಹುಲಿ ಇರೋ ಜಾಗ ನನಗೆ ಹೇಳಪ್ಪ ಅಂತಂದ ಕೂಡಲೇ ಆ ಬಲಭೀಮ್ ಅಂದತ್ತ, ಮಾಳಪ್ಪ ನನಗೂ ಗುರುತಿಲ್ಲಪ್ಪ, ಅತ್ತತ್ತ ಹಳಗುಡಿಕೆದ ಒಂದು 10 ಕಿಲೋಮೀಟರ್ ಮೇಲೆ ಅಲ್ಲಿ ಹನುಮಪ್ಪನ ಹೋಗಿ ಅವನಿಗೆ ಕೇಳಂದತ್ತ. ಹ್ಯಾಂಗ ಮಾಡಿದ್ರಿ ಅಪ್ಪಗಳ? ಅಲ್ಲ ಇವನ ಹಂಗೇನ ಪರವಾಗಿಲ್ಲ, ಅಲ್ಲಿ ಹೋಗ್ತೀನಿ ಅಂತ. ಹಳಗುಣಿಕನು ಅದ ಇಂಡಿ ತಾಲೂಕದಾಗ ಬರ್ತೈತ್ರಿ. ಅದು ನೀವು ಸೊಲ್ಲಾಪುರದಿಂದ ಏನು ವಿಜಯಪುರಕ್ಕೆ ಹೆದ್ದಾರಿ ತೊಗೊಂಡು ಬರ್ತಿರಲ್ಲ, ಆ ದಾರಿಗೆ ಬರ್ತೈತಿ ಅದು. ಆ ಹಳಗುಣಿಕಿಗೆ ಹೋಗಿ ಹನುಮಪ್ಪ ಕೇಳ್ತಾನ, ನೆಪ್ಪ ಹಿಂಗೆ ಹೋಗಿದ್ದೆ, ಅವ ಭೀಮಪ್ಪ ಹಿಂಗದ್ದ, ಮತ್ತು ನಿನ್ನ ಕಡೆ ಕಳಿಸ್ಕೊಟ್ಟನ, ಹುಲಿ ಇರು ಜಾಗ ಗುರ್ತದೇನೋ ಅಂದ ಕೂಡಲೇ ಅವ ಹೇಳದತ್ತ, ನನಗೂ ಏನು ಗೊತ್ತಿಲ್ಲಪ್ಪ, ಕಿಲ್ಲೇ ವಾರ್ತಿ ಅಂತ ಬರ್ತದಲ್ಲ, ಅಲ್ಲಿ ಒಬ್ಬಾಕಿ ಮಾಳಮ್ಮ ಅಂತ ಹೇಳದಾಳ, ಆ ತಾಯಿಗೆ ಹೋಗಿ ಕೇಳಪ್ಪ, ಆಕೆ ಹೇಳ್ತಾಳಂತಂದು ಕೂಡಲೇ ಮಹಾಳಿಂಗರಾಯ ಅಲ್ಲಿಗೆ ಬಂದಂತ್ರಿ. ಬಂದು ಆ ತಾಯಿ ಕೇಳ್ತಾನ. ಆ ತಾಯಿ ಹೇಳಿದಳಂತ, ಯಪ್ಪ ಇಲ್ಲೇ ಏನು ಕಾಣ್ತದಲ್ಲಿ ಎದುರಿಗೆ ನಿಂಬಾಳ ಭಾರತಿ ಸೀಮೆ ಒಳಗಿರ್ತಕ್ಕಂಥ ನಿಂಬಾಳ ಭಾರತಿ ಗುಡ್ಡ ಅಂತದ್ದು, ಅಲ್ಲೇ ಹುಲಿ ಗುಹೆ ಅದ, ಹೋಗ್ತಮ್ಮ ಅಂತ ಆ ದೇವತೆ ಮಹಾಳಿಂಗರಾಯನಿಗೆ ಆಶೀರ್ವಾದ ಮಾಡಿದಳು. ಬೇರೆ ಯಾರಲ್ಲಕ್ಕಿ ಆದಿಶಕ್ತಿ ಜ್ಞಾನ ದೇವತೆ. ಪರಮ ಶಿಷ್ಯನ ಸದೃಢ ಭಕ್ತಿ ನೋಡಿ, ನಿಶ್ಚಲ ಮನಸ್ಸು ನೋಡಿ, ಪ್ರಾಣ ಹೋದರೂ ಪರವಾಗಿಲ್ಲ, ಸದ್ಗುರುನಾಥ ಬೇಡಿದ್ದಂತಂದು ಕೊಡಬೇಕು ಅಂತಕ್ಕಂಥ ವಚನವನ್ನು ಆಲಿಸು ಸಲುವಾಗಿ ಹೊಂಟಾನಂತೇಳಿ ಭಗವತಿ ಆಶೀರ್ವಾದ ಮಾಡಿದ್ಲು. ಮಗ ಅಲ್ಲಿಗೆ ಬಂದಾನ. ಬರೋ ತನಕ ಹುಲಿ ಗುಹೆ ಒಳಗ 2 ಜೋಡು ಮರಿಗಳು ಒಂದಕ್ಕೊಂದು ಚೆಲ್ಲಾಟ ಮಾಡಕತ್ತಿದ್ದು ಅಂತ. ಮಕ್ಕಳನ್ನು ಬಿಟ್ಟು ಆ ಹುಲಿ ಮೈಯಾಕ ಹೊರಗೆ ಬಂದಿತ್ತಂತ್ರಿ. ಎಲ್ಲಿ ಅಂದ್ರೆ ಈಗ ನಿಮ್ಮದು ಬಬಲೇಶ್ವರ ಬರ್ತದಲ್ಲ, ವಿಜಯಪುರಕ್ಕಿಂತಲೂ ಈ ಕಡೆ ಆ ಬಬಲೇಶ್ವರ ಒಂದು ಸೀಮೆ ಬರುತ್ತೆ, ಹಲಂಗಡಿ ಭೂಮಿ ಅಂತೇಳಿ, ಅಲ್ಲಿ ಬಂದು ಮೈತಿತ್ತಂತ್ರಿ. ಅದಕ್ಕೆ 36 ಹರದರಿ ಅಂತರದರಿ. ಎಷ್ಟ್ರಿ? 36 ಹರದರಿ ಅಂದ್ರೆ ಎಷ್ಟು ಕಿಲೋಮೀಟರ್ ಇತ್ತಪ್ಪ ಆತ್ಮಾರಾಮ? 4 ಕಿಲೋಮೀಟರ್ಗೆ ಒಂದು ಹರದಾರಿ. ಎಷ್ಟಾಯ್ತಪ್ಪ? ಎಲ್ಲಿ ಬಿಡ್ರಿ, 36 ಹರದಾರಿ. ಆ ಹುಲಿ ಇಲ್ಲಿ ಮೈತಿತ್ತು. ಮಾಳಿಂಗರಾಯ ಗವಿ ಒಳಗೆ ಹೊಕ್ಕ. ಅಲ್ಲಿ ಹೋಗೋ ತನಕ ಏನಾಗಿತ್ತು ಅಂತಂದ್ರೆ, ಹುಲಿ ಹೊರಗಡೆ ಹೋಗಿದ ಕ್ಷಣ ಆ ಒಂದು 7 ಹೆಡೆ ಶರ್ಪ್ ಬಂದು ಆ ಮರಿಗಳನ್ನ ನುಂಗಿ ಹೋಗ್ತಿತ್ತಂತ. ಮರಿಗಳನ್ನ ನುಂಗಿ ಹೋಗ್ತಿತ್ತಂತ. ಮತ್ತೆ ಹುಲಿ ಬರೋದ್ರೊಳಗ
ಗವಿ ಖಾಲಿ ಆಗಿರ್ತಿತ್ತಂತ, ಎಲ್ಲಿ ಹುಡುಕಿದ್ರು ಸುಳಿವಿ ಹತ್ತಾ ಇಲ್ಲ ಹುಲಿಗೆ, ಹಿಂಗಾಗಿ ಕಂಗಾಲಾಗಿತ್ತು. ಆ ಬಳಿಕ ಆ ಮರಿಗಳನ್ನು ತಿನ್ನಬೇಕಂತ ಶರ್ಪ ಭೊಗ್ಗರಿಯುತ್ತ ಬರ್ತಾ ಇತ್ತು. ಮಹಾಳಿಂಗರಾಯನು ಅಲ್ಲೇ ಇದ್ದ, ನೋಡ್ತಾನ, ಅಯ್ಯೋ ಹುಲಿ ಇಲ್ಲದ ಸಮಯದೊಳಗೆ ಹಾವ ಮರಿಯನ್ನು ತಿಂತದಲ್ಲ ಅಂತೇಳಿ ಅವನ ಬಗಲಿಗೆ ಎಷ್ಟು ಭಂಡಾರ ಚೀಲ ಇತ್ರಿ, ಪ್ರಸಾದ್ ಭಂಡಾರ ಚೀಲ, ಅದರ ಕೈ ಹಾಕದ, ಹಾವಿನ ಮುಖದ ಮೇಲೆ ಹಿಂಗೆ ಮಾಡಿ ಭಂಡಾರ ಉಗ್ಗದ, ಗುರುಸ್ಮರಣೆ ಮಾಡಿ. ಅವಾಗ ಆ ಶರ್ಪಿನ ಎರಡೂ ಕಣ್ಣುಗಳು ಹೋಗ್ಬಿಟ್ಟು ಅಂತ. ಕಣ್ಣು ಹೋದಾಗ ಆ ಶರ್ಪ ಬಿದ್ದು ಒದ್ದಾಡ್ಲಿಕ್ಕತ್ತು. ಮರಿಗಳು ನೋಡಿ ಸಂತೋಷಪಟ್ಟು, ನಮ್ಮ ಜೀವನನ್ನ ಎಲ್ಲ ಮುಗಿದು ಹೋಗ್ತಿತ್ತಲ್ಲ, ನಮ್ಮ ಪ್ರಾಣ ರಕ್ಷಣೆ ಮಾಡಿದಂಥ ಪ್ರಾಣದಾತ ಅಂಥೇಳಿ ಮಹಾಳಪ್ಪನ ಕಾಲ ಮೇಲೆ ಬಿದ್ದು ಒದ್ದಾಡಕತ್ತು ಅಂತ. ಶರ್ಪನು ಕೂಡ ಬಿದ್ದು ಒದ್ದಾಡ್ಲಿಕ್ಕತ್ತು. ಯಪ್ಪ, ನನ್ನ ಕ್ಷಮಾ ಮಾಡು, ನನ್ನ ಆಶೀರ್ವಾದ ಮಾಡು, ಇನ್ನು ಮುಂದೆಂದೂ ಕೂಡ ಇಂಥ ಪಾಪದ ಕೃತ್ಯನ ಎಂದೂ ಮಾಡುವುದಿಲ್ಲ ಅಂತ ಮಹಾಳಿಂಗರಾಯನಿಗೆ ವಚನ ಕೊಟ್ಟ ಶರ್ಪ ಅವಾಗ ಮತ್ತೆ ಅದರ ಮುಖದ ಮ್ಯಾಲಿಂಗ ಹಸ್ತ ಎಳೆದಂತ ಎರಡೂ ಕಣ್ಣು ಬಂದು ಅಂತ ಹಾವಿಗೆ. ಬಂಧುಗಳೇ, ಮಹಾತ್ಮರ ಹಸ್ತದೊಳಗ ಹಸ್ತಸ್ಪರ್ಶ, ನೇತ್ರಸ್ಪರ್ಶ, ವಾಣಿಸ್ಪರ್ಶ, ಪಾದಸ್ಪರ್ಶ, ಹೃದಯ ಸ್ಪರ್ಶ, ಇಷ್ಟು ಸಾಮರ್ಥ್ಯ ಅವರಲ್ಲಿ ಇರುತ್ತೆ. ಕುರುಡಾದ ಕಣ್ಣಾದಂತ ಹಾವಿಗೆ ಕಣ್ಣು ಕೊಟ್ಟ, ಹಾವು ಹೋಗ್ಬಿಡ್ತು ಆಶೀರ್ವಾದ ತಗೊಂಡು. ಆ ಬಳಿಕ ಹುಲಿ ಇಷ್ಟ ಆಗೋದ್ರೊಳಗೆ ಮೈದು ಬಂದ ಬಿಡ್ತು. ಎಲ್ಲಿಗೆ? ತನ್ನ ಮರಿಗಳ ಮನೆಗೆ, ಗುಹೆಕ್ಕೆ. ಒಳಗೆ ನರಮನುಷ್ಯನ ವಾಸನೆ ಹಿಡಿದು ಗುಡುಗು ಹೊಡ್ಯಕ್ಕೆ ಶುರು ಮಾಡಿತು. ಅಯ್ಯಯ್ಯೋ, ಇಲ್ಲಿವರೆಗೆ ನನ್ನ ಕಣ್ಣಿಗೆ ಬಿದ್ದಿತ್ತಿಲ್ಲ, ನನ್ನ ಮಕ್ಕಳ ವಂಶವೇ ನಿರ್ವಂಶ ಮಾಡತಕ್ಕಂಥ ಪಾಪಿಷ್ಟ ಗುಹೆ ಒಳಗೆ ಸೇರಿ ನನ್ನ ಮರಿಗಳನ್ನು ತಗೊಂಡು ಹೋಗಕ್ಕೆ ಬಂದನಂತ ಹುಲಿ ಆಕ್ರಮಣ ಮಾಡಿ ಮಹಾಳಿಂಗರಾಯನ ಹರಿಬೇಕು, ತಿನ್ಬೇಕು, ನುಂಗ್ಬೇಕಂತ ಬಂದಿತ್ತಲ್ಲ. ಮರಿಗಳೇನಿದ್ವಲ್ಲ ಅವು ಎರಡು, ಅಮ್ಮ ಅಂಜೇರಿ ಮತ್ತೆ ಯಾರ್ರಿ? ನಾ ಹಿಂಗೆ ಹೇಳ್ತಿರ್ತೀನಿ ಯಾವಾಗಲೂ. ಹೆಂಗ ಮರಿಗಳು ಕೂಗಿದ ಕೂಡಲೇ ಹುಲಿ ನಿಲ್ತದೆ. ಯಾಕೆ? ಅಮ್ಮ, ಇಲ್ಲಿವರೆಗೆ ನಿನ್ನ ವಂಶದ ಕುಡಿಯನ್ನ ಚಿವುಟಿದಂತ ಈ ಪರ್ವತದ ಇರತಕ್ಕಂಥ ಕಾಡಿನಲ್ಲಿರುವ ಶರ್ಪ, ಘಟ ಶರ್ಪ ಬಂದು ನಮ್ಮನ್ನೆಲ್ಲ ತಿಂದು ಹಾಳು ಮಾಡ್ತಾ ಇತ್ತು. ನಮ್ಮ ಪ್ರಾಣವನ್ನು ರಕ್ಷಣೆ ಮಾಡಿದಾನೆ ಪುಣ್ಯಾತ್ಮ ಭಗವಂತ, ಅವ ಸಾಕ್ಷಾತ್ ದೇವರಾಗಿನ ಬಂದ ನಮ್ಮ ಪಾಲಿಗೆ, ಅವನಿಗೆ ಮುಟ್ಟಬೇಡ ಅಂತ ಹುಲಿ ಮರಿಗಳು ಹೇಳ್ತಾ ಇದ್ದಾವ. ತಾಯಿ ತಂದಿಗಳೇ, ಹೇಳಿದಾಗ ಹುಲಿ ತಟಸ್ಥಾಗಿ ನಿಂತ್ಬಿಡ್ತು. ಘಟನೆಯೆಲ್ಲ ಮಕ್ಕಳು ಹೇಳಿದು, ಆ ಶರ್ಪ ನುಂಗ್ತಿತ್ತು ಇಲ್ಲಿವರೆಗೆ, ಇವನು ಕಾರಣನಲ್ಲ. ಆದ್ರೆ ಯಾವ ಕಾರಣಕ್ಕಾಗಿ ನಮ್ಮ ಗುಹೆಗೆ ಬಂದಿದ್ದಾನೆ ಅಮ್ಮ ನೀನ ವಿಚಾರಿಸು ಅಂಥೇಳಿ ಮರಿಗಳು ಹುಲಿ ತಾಯಿಗೆ ಹೇಳಿದಾಗ ಮಹಾಲಿಂಗರಾಯನನ್ನ ಕುರಿತು ಹುಲಿ ಕೇಳ್ತದಪ್ಪ, ಭಗವಂತ ನನ್ನ ವಂಶವನ್ನು ಉದ್ಧರಿಸಿದಂಥವ ನೀನು, ಅದಕ್ಕೆ ನನ್ನ ಮಕ್ಕಳ ಈ ರೀತಿ ಹೇಳಿದಾರಲ್ಲ, ಅದಕ್ಕೆ ನಿನಗೆ ನಮ್ಮಿಂದ ಏನು ಬೇಕಾಗಿತ್ತು, ಯಾಕೆ ಬಂದಿ ಅಂತ ಕೇಳಿದಾಗ ಮಹಾಲಿಂಗರಾಯ ಹೇಳ್ತಾನೆ, ನನ್ನ ಗುರು ಬೀರದೇವರ ನಿನ್ನ ಹಾಲನ್ನು ಬೇಡಿದ್ದಾನೆ, ನಿನ್ನ ಹಾಲನ್ನು ಬಿಡಿದಾನೆ. ಅಮ್ಮ ತಾಯಿ ಹಾಲು ಕೊಡಬೇಕು ಅಂತಂದಾಗ ಪರವಾಗಿಲ್ಲಪ್ಪ ಅಂತ ಹುಲಿಯು ತನ್ನ ಹಾಲನ್ನು ಕೊಡ್ತು, ಹಿಂಡ್ಕೊಂಡ. ಆ ಬಳಿಕ ಮಹಾಲಿಂಗರಾಯ ಇನ್ನೊಂದು ಮಾತು ಹೇಳ್ತಾನೆ. ಏನಂದ್ರೆ, ಯವ್ವ ನೀ ಹಾಲು ಕೊಟ್ಟಿ ಖರೆ, ನನ್ನ ಗುರು ಹುಲಿ ಹಾಲನ ಅದಾವಿಲ್ಲ ಅಂತ ಕೇಳದಂದ್ರೆ ಸಾಕ್ಷಿ ಏನು ಹೇಳೋಕೆ? ಸಾಕ್ಷಿ ಏನು ಹೇಳಿ? ಅದಕ್ಕೆ ಈ ಮರಿ ಒಂದು ಜೊತೆ ಸಾಕ್ಷಿ ಕೊಟ್ರೆ ಒಳ್ಳೇದಾಗ್ತದೆ. ಅವಾಗ ಹುಲಿ ಹೇಳುತ್ತಂತ, ಯಪ್ಪ ನಿನ್ನ ಆಶೀರ್ವಾದ ಇದ್ರೆ ಇಂಥ ಮಕ್ಕಳು 100 ಹಡಿತೀನ, ಒಂದ್ಯಾಕೆ ಎರಡೂ ಎಂದಳತ್ತೆ, ಎರಡೂ ಮರಿಗಳು ಒಯ್ ಅಂತಂದ ಕೂಡಲೇ ಅವಾಗ ಹುಲಿ ಕೇಳ್ತಂತಪ್ಪ, ನಿನ್ನ ಗುರುವಿಗೆ ಗುರ್ತ ತೋರಿಸ್ಲಿಕ್ಕೆ ಹುಲಿ ಮರಿಗಳನ್ನು ತಗೊಂಡೋದಿ, ಮತ್ತು ನನ್ನ ಹಾಲನ್ನ ಈ ಸೂರ್ಯಚಂದ್ರ ನೆಲಗಂಗೆ ಹರಿಯೋ ತನಕ ಭೂಮಿ ಮೇಲೆ ಹುಲಿ ಹಾಲು ಕೊಟ್ಟಿದ್ದು ಗುರುತು ನನಗೇನು ಕೊಡುತ್ತೆ? ಹುಲಿ ಕೇಳ್ತಂತ. ಅವಾಗ ಮಾಳಿಂಗರ ಹೇಳ್ತಾನ, ಅಮ್ಮ ಹುಲಿ ಹಾಲಿನ ಗಿಣ್ಣ ಗುರುವಿಗೆ ಕೊಟ್ಟು ಹುಲಿ ಮರಿಯನ್ನು ತಗೊಂಡು ನಾನು ಊರಿಗೆ ಒಯ್ತೀನಿ. ಎಲ್ಲಿ? ಜತ್ತಿ ನಾರಾಯಣಪುರಕ್ಕೆ ಒಯ್ದು ಹುಲ್ಮಕ್ಕದಗಶಿ ಅಂತ ಕಟ್ತೀನಿ. ಆ ಹುಲಿ ಮಕ್ಕದ ಅಗಶಿ ಮೇಲೆ ನಿನ್ನೆರಡೂ ಮರಿಗಳ ನಿನ್ನ ಚಿತ್ರ ತೆಗಸಿನವ, ಇದೇ ಇದಕ್ಕೆ ಸಾಕ್ಷಿ ಅಂತೇಳಿ ತಿಳ್ಕೊಂಡು ಹೇಳಿದ್ನಂತ.
ಬಂಧುಗಳೇ, ಆ ಹುಲಿ ಹಾಲನ್ನು ತಂದು ಗುರು ಬೀರಿ ದೇವರಿಗೆ ಉಣಿಸಿದ ಅಂಥೇಳಿ ಇವತ್ತು ಮಹಲಿಂಗರಾಯನಿಗೆ ದೀಪಾವಳಿ ಹಬ್ಬಕ್ಕೊಮ್ಮ ಕೈಲಾಸದಿಂದ ಸಾಕ್ಷಾತ್ ಶಿವಪಾರ್ವತಿಯರೇ ಮುಂಡಾಸದಾಯರಿ ತಂದು ಅವನಿಗಿನ್ನೂ ಕೂಡ ಕಲಿಯುವುದರೊಳಗೆ ಸುತ್ತಿ ಹೋಗ್ತಾ ಇದ್ದಾನೆ. ಆ ಜಾತ್ರೆಗೆ ಕೋಟ್ಯಾಂತರ ಜನ ಕೂಡ್ತಾ ಇದ್ದಾರೆ. ಕಾರಣ ಇದಕ್ಕೇನೆಂದರೆ, ಯಾವಾಗ ಗುರು ವಚನವನ್ನು ಆಲಿಸಿದ, ಅದರಂತೆ ನಡೆದ, ಹಾಲು ತಂದು ಗುರುವಿಗೆ ಕೊಟ್ಟ, ಸದ್ಗುರು ಮೋಕ್ಷ ಕೊಟ್ಟ. ಮೋಕ್ಷ ಕೊಟ್ಟ. ಅದಕ್ಕೆ ಅಂಥ ಅಮೂಲ್ಯವಾಗಿರತಕ್ಕಂಥ ವಿಷಯವನ್ನು ಪೂಜ್ಯರಾದಂಥ ಅತ್ಯಂತ ಪರಮಜ್ಞಾನಿಗಳು ಬುದ್ಧನ ಒಂದು ವಿಚಾರದಲ್ಲಿ ಬರ್ತದೆ. ಯಾರು ಬಲ್ಲವ್ರು ಇರ್ತಾರೆ ಅವ್ರು ಬಹಳ ಸರಳ ಇರ್ತಾರಂತ್ರಿ, ಸಾದಾ ಇರ್ತಾರಂತ್ರಿ, ಮತ್ತು ಎಲ್ಲವೂ ತಮ್ಮೊಳಗಿದ್ದು ನನಗೇನು ಬರಂಗಿಲ್ರಿ ಅಂತಾರಂತ. ಹಾಗೇನಾದ್ರೂ ನೋಡಬೇಕಾಗಿತ್ತು ಅಂದ್ರೆ ನಮ್ಮ ಅಳಗವಾಡಿಯ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾಗಿರ್ತಕ್ಕಂಥ ಗುರು ಸಿದ್ಧಾರೂಢರು ಶ್ರೀಮಠದ ಪೂಜ್ಯರಾಗಿರ್ತಕ್ಕಂಥ ಉಮೇಶ ಮಹಾಸ್ವಾಮಿಗಳು ಅಂತ ಹೇಳ್ಬೋದು. ಇನ್ನೊಂದು ನಿಮ್ಗೆ ಹೇಳ್ತೀನಿ ಇವ್ರ ಬಗ್ಗೆ ಅಂತ ಹೇಳಿದ್ನಲ್ಲ, ಏನಿಲ್ಲ, ಇವರಿಗೆ ಓದಾಕ ಬರೆಯೋಕ್ಕೇನು ಬರಲ್ಲ, ಬರುವುದಿಲ್ಲ ಅಷ್ಟಾಗಿ. ಗುರುಗಳು ಆಶೀರ್ವಾದ ಮಾಡಾಗ ಭಾರತೀಯಪ್ಪ ಅವ್ರು ಏನಂದ್ರಂತ, ಉಮೇಶ ನಿನಗೇನೂ ಓದಲಿಕ್ಕೆ ಬರಲಿಲ್ಲ ಅಂದ್ರೆ ಅಪ್ಪ ಸಿದ್ಧಾರೂಢರ ಚರಿತ್ರೆಯನ್ನು ಶ್ರೀಮಠದಲ್ಲಿ ನೀನು ಪೂಜಾ ಮಾಡಿ ಬರೀ ಸುಮ್ಮೊಂದೊಂದು ಪಾನ ಹೊಳಸ್ಕೋತ ಹೋಗಂದ್ರಂತ. ದಿನಕ್ಕೆ ನಿನಗೆ ಎಷ್ಟು ಆಗ್ತದೆ ಅಷ್ಟು ಪಾನಗಳು ಹೊಳಸ್ಕೋತ ಹೋಗಂದ್ರಂತ. ಆ ಗ್ರಂಥವನ್ನು ಓದಲಾರ್ದನ ಪಾನ ಹೆಂಗೆ ತಿರ್ಕೋತ ಬಂದ್ರೆ ನೋಡ್ರಿ ಹಾಳಿ, ಕೊನೆ ಮುಗಿಯುವಾಗ ಗ್ರಂಥನ ಓದಲಿಕ್ಕೆ ಬರ್ತತಿ. ಇದಕ್ಕೆ ಹೆಚ್ಚಿಂದ ಏನು ಬೇಕಪ್ಪ? ಸಾಕ್ಷಿ ಅಲ್ವ ಇದು? ಗುರುವಿನ ವಚನ ಬಹಳ ಪ್ರಾಮುಖ್ಯವಾಗಿರತಕ್ಕಂಥದ್ದು. ಅದು ನಾವು ಎಲ್ಲರೂ ಕೂಡ ಆಲಿಸಬೇಕು, ಗುರು ಕೃಪೆಗೆ ಪಾತ್ರರಾಗಬೇಕು, ಗುರು ಕರುಣೆಯನ್ನು ಪಡ್ಕೊಂಡು ನಾವು ಧನ್ಯರಾಗೋಣ ಅಂತ ಹೇಳ್ತಾ, ಇಲ್ಲಿವರೆಗೆ ತಾವು ಬಹಳ ಸಮಯ ಆಗಿದ್ರು ಕೂಡ ಕೂತ್ಕೊಂಡಿದ್ದೀರಿ. ನಿಮಗೂ ಕೂಡ ಧನ್ಯವಾದಗಳು. 10 ಗಂಟೆ 21 ನಿಮಿಷ ಆಗ್ತಾ ಇದೆ. ಇಷ್ಟು ಟೈಮ್ ತನಕ ಪ್ರವಚನದಾಗ ಎಲ್ಲಿ ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ, ಆದರೂ ತಾವು ಕೂತಿದ್ರಿ. ನಿಮಗೆ ಮತ್ತೊಮ್ಮೆ ಮೊಗದೊಮ್ಮೆ ಸದ್ಗುರು ಕರಿಬಸವೇಶ್ವರ ದೇವಸ್ಥಾನ ತಾಯಿಯವರ ರುದ್ರಂ ತಾಯಿಯವರ ಕೃಪಾ ತಮಗೆ ಸದಾ ಇರಲಿ. ಒಂದು ಮಾತು ಇವತ್ತು ನೀವು ಒಂದು 10-20 ಜನ ಬಂದಿರಿ ತಾಯಿಂದರು, ಊರಾಗ ಒಂದು ಸ್ವಲ್ಪ ಮಾಯಿಗೆ ಕೇಳಿಸ್ಲಿಲ್ಲ ಅಂದರೂ ಒಂದಿಟ್ಟು 4-6 ಮನೆಗೆ ಹೋಗಿ ಹೇಳ್ತೀರಿ? ಕೈ ಹೊಡ್ರಿ ನೋಡು, ಸ್ವಲ್ಪ ಚಪ್ಪಾಳೆ ಹೊಡ್ರಿ, ಚಪ್ಪಾಳೆ. ಮತ್ತು ಆಣಿ ಮಾಡ್ದಂಗೆ ಐತಿ, ಅವತ್ತು ಆಣಿ ಮಾಡ್ದಂಗೆ ಐತೆ, ಹೊಡೆದು ಹಾಗೆ ಬಿಡೋದಿಲ್ಲ. ಒಬ್ಬೊಬ್ಬರಿಗೆ 4-4 ಜನ ಹೆಚ್ಚಿಗೆ ಕರ್ಕೊಂಡು ಬನ್ನಿರಿ. ಒಳ್ಳೆಯ ಕಾರ್ಯಕ್ರಮದ ಇದು ಸಿಗಲ್ಲ, ಎಲ್ಲ ಸಿಗ್ತದೆ ಜಗತ್ತಿನೊಳಗೆ. ರೊಕ್ಕ ಹೊಂದಿದ್ರೆ ಜಗತ್ತಿನಾಗ ಎಲ್ಲನೂ ಸಿಗ್ತದೆ. ವ್ಯಾಪಾರೀಕರಣದ ಅಧ್ಯಾತ್ಮ ಮಾತ್ರ ವ್ಯಾಪಾರಕ್ಕೆ ಬರಲಾರ್ದದ. ಇದು ಸೇವಾ, ದಾನ ಮತ್ತು ಶುದ್ಧವಾದಂಥ ಅಂತಃಕರಣದಿಂದ ಪ್ರಾಪ್ತ ಆಗುತ್ತೆ ವಿನಃ ಮತ್ತೆ ಅದಕ್ಕೂ ಅಲ್ಲ. ಅದರ ಅವಕಾಶ ಅಮ್ಮನವ್ರು ನೀವು ಮಾಡಿಕೊಟ್ಟಿದ್ದಾರೆ, ಅದರ ವಿನಿಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾ ನನ್ನೆರಡು ಮಾತನ್ನು ಕರ್ತರು ಬಸವೇಶ್ವರನ ಗದ್ದುಗೆಗೆ ಅರ್ಪಿಸಿ ವಿರಾಮ ಕೊಡ್ತಾ ಇದ್ದೇನೆ. ಹರ ಓಂ ತತ್ಸತ್.